ಬಾಲಿವುಡ್ನ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಮಗ ಆರ್ಯನ್ ಖಾನ್ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಪಬ್ನಲ್ಲಿ ಅಸಭ್ಯವಾಗಿ ಸನ್ನೆಯನ್ನ ತೋರಿದ್ರು. ತಮ್ಮ ಕೈ ಬೆರಳ ಮೂಲಕ ಅಸಭ್ಯವಾಗಿ ವರ್ತನೆ ಮಾಡಿ ಸನ್ನೆಯನ್ನ ಅವರು ಪ್ರದರ್ಶನ ಮಾಡಿದ್ರು. ಸೊ ಆ ಒಂದು ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಇರಿತ್ತು. ಈಗ ಆ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಇಡೋಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಕಾರಣ ಏನು? ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಕೇಸನ್ನು ಕ್ಲೋಸ್ ಮಾಡಲಿಕ್ಕೆ ಈಗ ಪೊಲೀಸರು ನಿರ್ಧಾರ ಮಾಡಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಈಗ ಪೊಲೀಸರು ಸರಿಯಾದಂತಹ ಸಾಕ್ಷ್ಯವನ್ನು ಹುಡುಕ್ಲಿಲ್ವಾ ಅಥವಾ ನಿಜವಾಗ್ಲೂ ಸಾಕ್ಷ್ಯಗಳು ಸಿಕ್ಲಿಲ್ವಾ ಅಂತ? ಯಾಕಂದ್ರೆ ಒಬ್ಬ ದೊಡ್ಡ ಸ್ಟಾರ್ನ ಮಗ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ತನಿಖೆಯನ್ನ ಮುಕ್ತಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರಾ ಅಥವಾ ನಿಜವಾಗ್ಲೂ ವಾಸ್ತವಿಕತೆಯಲ್ಲಿ ನೋಡೋ ಹಾಗಿದ್ರೆ ಸಾಕ್ಷ್ಯಗಳ ಕೊರತೆಯಿಂದಾಗಿ ಈ ಕೇಸ್ ಕ್ಲೋಸ್ ಆಗ್ತಿದ್ಯಾ ಅಂತ? ರಾಹುಲ್, ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಬೆಂಗಳೂರಿನ ಖಾಸಗಿ ಪಬ್ನಲ್ಲಿ ದುರ್ವರ್ತನೆ ತೋರಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ನವೆಂಬರ್ 28ನೇ ತಾರೀಕು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿದ್ವು. ಇದು ಈ ಪೈಕಿ ವಕೀಲ ಹುಸೇನ್ ಸೇರಿದಂತೆ ಒಟ್ಟು 3 ಜನ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ದೂರನ್ನ ದಾಖಲು ಮಾಡಿಕೊಂಡಂತ ಕಬ್ಬನ್ ಪಾರ್ಕ್ ಪೊಲೀಸರು ಖುದ್ದು ಡಿಸಿಪಿ ಸೆಂಟ್ರಲ್ ಆಗಿರುವಂತಹ ಅಕ್ಷಯ್ ಎಂ ಅಕಾಯ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ಆರ್ಯನ್ ಖಾನ್ ಬೆಂಗಳೂರಿನ ಪಬ್ಗೆ ಬಂದಂತ ಸಂದರ್ಭದಲ್ಲಿ, ಪಬ್ನ ಒಳಗಡೆ ಅಟೆಂಡ್ ಆದಂತ ಸಂದರ್ಭದಲ್ಲಿ ಅವ್ರ ಜೊತೆ ಯಾರೆಲ್ಲ ಇರ್ತಾರೆ ಆ ಒಂದು ಕೆಲವೊಂದಷ್ಟು ವಿಡಿಯೋಗಳನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಆರ್ಯನ್ ಖಾನ್ ತನ್ನ ಮದ್ಯದ ಬೆಳ್ಳನ್ನ ತೋರಿ ದುರ್ವರ್ತನೆ ತೋರಿದಂತ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿತ್ತು. ವೈರಲ್ ಆಗಿದ್ದಂತ ವಿಡಿಯೋಗಳನ್ನ ಕೂಡ ಪರಿಶೀಲನೆ ಮಾಡಿದಂತ ಪೊಲೀಸರು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದ್ದಂತ ಖಾಸಗಿ ಪಬ್ ಏನಿದೆ ಅಲ್ಲಿ ಹೋಗಿ ಪಬ್ನ ಮ್ಯಾನೇಜರ್ ಏನಿದ್ದಾನೆ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಪಬ್ನ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪಬ್ನಲ್ಲಿದ್ದಂತ ಸಂಪೂರ್ಣ ಸಿಸಿಟಿವಿಯ ಡಿವಿಆರ್ ಅನ್ನ ಸೀಸ್ ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಜೊತೆಗೆ ಆರ್ಯನ್ ಖಾನ್ ಬೆಂಗಳೂರಿನಲ್ಲಿ ಏನ್ ದುರ್ವರ್ತನೆ ತೋರಿದಂತ ಆರೋಪ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಬಂದು ದೂರನ್ನ ಕೊಟ್ರೆ, ಅಂದ್ರೆ ಯಾರಿಗೆ ದುರ್ವರ್ತನೆಯನ್ನ ತೋರಿದರೆ ಅವರು ನೇರವಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಕೆಲವೊಂದಷ್ಟು ಜನ ವಕೀಲರು ಹೋಗಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಆರ್ಯನ್ ಖಾನ್ ವಿರುದ್ಧವಾಗಿ ಕೇಳಿ ಬಂದಂತ ಆರೋಪ ಏನಿದೆ, ಉದ್ದೇಶಪೂರ್ವಕವಾಗಿ ತನ್ನ ಮದ್ಯದ ಬೆಳ್ಳನ್ನ ತೋರಿ ಆತ ಸಾರ್ವಜನಿಕ ಸ್ಥಳದಲ್ಲಿ ದುರ್ವರ್ತನೆಯನ್ನ ತೋರಿದ್ದಾನೆ ಅಂತೇಳಿ ದೂರನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಯಾವುದೇ ಕೂಡ ಇರೋದಿಲ್ಲ. ಜೊತೆಗೆ ಪಬ್ನ ಸಿಸಿಟಿವಿ ಆಗಿರ್ಬೋದು, ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಅಂದ್ರೆ ಪಬ್ನ ಮ್ಯಾನೇಜರ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಯಾರನ್ನಾರ ಕೇಳಿದಂತ ಸಂದರ್ಭದಲ್ಲಿ ಇದು ಉದ್ದೇಶಪೂರ್ವಕವಾಗಿ ಆಗಿರುವಂತ ಘಟನೆ ಅಲ್ಲ. ಅದಕ್ಕಿಂತ ಮುಂಚಿತವಾಗಿ ಆರ್ಯನ್ ಖಾನ್ ಪಬ್ನಲ್ಲಿದ್ದಂತ ಅವರ ಅಭಿಮಾನಿಗಳತ್ತ ಕೈ ಬೀಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ತನ್ನ ಸ್ನೇಹಿತರಿಗೆ ಈ ರೀತಿಯಾಗಿ ತೋರಿರುವಂತದ್ದು ಅದು ಕೂಡ ಯಾವುದೇ ದುರುದ್ದೇಶ ಇಲ್ಲ ಅನ್ನೋ ಮಾಹಿತಿಯನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ದೂರುದಾರರು ಏನಿದ್ದಾರೆ ಅವ್ರಿಗೂ ಕೂಡ ಅವ್ರು ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳು ನಮ್ಗೆ ಆರ್ಯನ್ ಖಾನ್ ಈ ರೀತಿಯಾಗಿ ದುರ್ವರ್ತನೆಯನ್ನು ತೋರಿ ನಮ್ಗೆ ಸಾರ್ವಜನಿಕ ಸ್ಥಳದಲ್ಲಿ ಅಪಮಾನ ಮಾಡಿದ್ದಾರೆ ಅನ್ನೋದಾದ್ರೆ ಅವರನ್ನ ಕರ್ಕೊಂಡ್ಬಂದು ಹೇಳಿಕೆಯನ್ನ ಕೊಡಿಸಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಯಾರು ಬಂದು ಪೊಲೀಸ್ ಅಧಿಕಾರಿಗಳ ಮುಂದೆ ಅಟೆಂಡ್ ಆಗಿ ಹೇಳಿಕೆಯನ್ನ ಕೊಡುವಂತ ಕೆಲಸ ಆಗಿರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಸಮರ್ಪಕ ಸಾಕ್ಷ್ಯಗಳು ದೊರೆಯದ ಹಿನ್ನೆಲೆಯಲ್ಲಿ ಕೇಸನ್ನ ಕ್ಲೋಸ್ ಮಾಡಲಿಕ್ಕೆ ಸದ್ಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.